ಓಂ ಗುರುಭ್ಯೋ ನಮಃ. ಗುರು ಶ್ರೀ ರಾಘವೇಂದ್ರ ಸ್ವಾಮಿಯ ನಮಃ. ಸಮಸ್ತ ಕನ್ನಡ ನಾಡಿನ ಜನತೆಗೆ ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್ ಮಾಡುತ್ತಿರುವ ನಮಸ್ಕಾರಗಳು. ಇವತ್ತಿನ ಈ ಒಂದು ವಿಡಿಯೋದಲ್ಲಿ 2026 ಏಪ್ರಿಲ್ ತಿಂಗಳ ಒಂದು ಕನ್ಯಾ ರಾಶಿಯ ತಿಂಗಳ ಮಾಸ ಭವಿಷ್ಯ ಏನಿದೆ ಅಂತ ನಾವು ನೋಡೋಣ ಬನ್ನಿ. ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ರೆ ಕೊನೆಯವರೆಗೂ ವಿಡಿಯೋ ನೋಡಿ ಹಾಗೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹಣಕಾಸಿನ ವಿಚಾರದಲ್ಲಿ ಮೇನ್ ಆಗಿ ಏಪ್ರಿಲ್ ತಿಂಗಳಿನಲ್ಲಿ ಇರುವಂತಹ ಈ ಒಂದು ಕನ್ಯಾ ರಾಶಿಯವರ ಮಾಸ ಭವಿಷ್ಯದಲ್ಲಿ ಹೇಳೋದಾದ್ರೆ, ನೀವು ಯಾವುದಾದ್ರೂ ಒಂದು ವಿಚಾರಕ್ಕೆ ಹೆಜ್ಜೆ ಇಡ್ತೀನಿ ಒಂದು ಬಿಸ್ನೆಸ್ ವಿಚಾರದಲ್ಲಿ ಅಂತ ಹೇಳಿದ್ರೆ ಬಜೆಟ್ ನಿಮ್ಮಲ್ಲಿ ಇರುವಂತದ್ದು ಯೋಚನೆ ಮಾಡಿ ಆ ನಂತರ ಮುನ್ನಡೆಯೋದು ಬಹಳ ಉತ್ತಮ. ನಿಮ್ಮ ಒಂದು ಆದಾಯ ಮೂಲ ಏನೋ ಚೆನ್ನಾಗಿದೆ, ಆದರೆ ಹಳೆಯ ಸಾಲ ತೀರಿಸಿಕೊಳ್ಳಲು ಹೋಗಿ ಅತಿ ಹೆಚ್ಚು ಸಾಲ ಮಾಡಿಕೊಳ್ಳುವಂತ ಸಾಧ್ಯತೆಗಳು ಬಹಳ ಇರುತ್ತದೆ. ಹಾಗಾಗಿ ಯಾವುದೇ ಒಂದು ದೊಡ್ಡ ಪ್ರಮಾಣದಲ್ಲಿ ಇನ್ವೆಸ್ಟ್ ಮಾಡುವ ಮುನ್ನ 100 ಬಾರಿ ಯೋಚನೆ ಮಾಡಿ ಮುನ್ನಡೆಯುವುದು ಬಹಳ ಉತ್ತಮ. ವೃತ್ತಿ ಮತ್ತು ಉದ್ಯೋಗದ ವಿಚಾರದ ಬಗ್ಗೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, ಕೆಲಸದ ಜಾಗದಲ್ಲಿ ನಿಮ್ಮ ಸ್ಕಿಲ್ಸ್ಗೆ ಒಳ್ಳೆ ಬೆಲೆ ಸಿಗುವಂಥದ್ದು. ನೀವು ಎಷ್ಟು ಶಿಸ್ತಿನಿಂದ ಕೆಲಸ ಮಾಡುತ್ತೀರೋ ಅಷ್ಟು ನಿಮ್ಮ ಮೇಲಧಿಕಾರಿಗಳಿಂದ ನಿಮಗೆ ಪ್ರಶಂಸೆ ಸಿಗುವಂಥದ್ದು. ನಿಮ್ಮ ಮೇಲೆ ಜವಾಬ್ದಾರಿಗಳು ಹೆಚ್ಚಾಗುತ್ತದೆ. ಸ್ವಲ್ಪ ಪ್ರಮಾಣದಲ್ಲಿ ಕಿರಿಕಿರಿ ಅನ್ಸಿದ್ರು ಅದನ್ನ ನಿಭಾಯಿಸಿ, ಇಲ್ಲ ಅಂತ ಹೇಳಿದ್ರೆ ಅದು ಪ್ರಮೋಷನ್ಗೆ ದಾರಿ ಆಗುತ್ತದೆ. ಹೊಸ ಕೆಲಸಕ್ಕೆ ಸೇರಬೇಕು ಅಂತ ಯೋಚನೆ ಮಾಡ್ತಾ ಇರೋರಿಗೆ ಏಪ್ರಿಲ್ 2ನೇ ವಾರದ ನಂತರ ನಿಮಗೆ ಒಳ್ಳೆ ಕೆಲಸ ಸಿಗುವಂಥದ್ದು. ನೀವು ವ್ಯಾಪಾರ ಮತ್ತು ವ್ಯವಹಾರದ ವಿಚಾರ ಬಗ್ಗೆ ನೋಡೋದಾಯ್ತು ಅಂತ ಹೇಳಿದ್ರೆ, ಕನ್ಯಾ ರಾಶಿಯವರಿಗೆ ಈ ತಿಂಗಳು ವ್ಯಾಪಾರದಲ್ಲಿ ನಿಧಾನ ಪ್ರಗತಿಯ ಒಂದು ಯೋಜನೆ ಇರುತ್ತದೆ, ಆದರೆ ಲಾಭ ಇರುತ್ತದೆ. ನಿರೀಕ್ಷಿದಷ್ಟು ನಿಮಗೆ ವೇಳೆ ಇರೋದಿಲ್ಲ. ಸಾಫ್ಟ್ವೇರ್ ಆಗಿರ್ಬೋದು, ಶಿಕ್ಷಣ ಕ್ಷೇತ್ರ ಆಗಿರ್ಬೋದು, ಅಕೌಂಟಲ್ ಆಗಿರುವಂಥದ್ದು ನಿರೀಕ್ಷಿತವರಿಗೆ ಇದೊಂದು ಒಳ್ಳೆ ಸೂಕ್ತ ಸಮಯ. ಬಿಸ್ನೆಸ್ ನಲ್ಲಿ ಯಾವುದಾದ್ರೂ ಒಂದು ಹೊಸ ಒಂದು ಅಗ್ರಿಮೆಂಟ್ ಸೈನ್ ಮಾಡಬೇಕು ಅಂತ ಹೇಳಿದ್ರೆ ಪೇಪರ್ನ ಕರೆಕ್ಟಾಗಿ ಓದಿ ಮುನ್ನಡೆಯೋದು ಬಹಳ ಉತ್ತಮ. ಪಾರ್ಟ್ನರ್ ಜೊತೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಬಂದರೂ ಸಹ ಕುಳಿತುಕೊಂಡು ಮಾತಾಡಿಕೊಂಡು ಬಗೆಹರಿಸಿಕೊಳ್ಳೋದು ಬಹಳ ಉತ್ತಮ. ಇನ್ನು ಕುಟುಂಬದವರ ವಿಚಾರದ ಬಗ್ಗೆ ನಾವು ಹೇಳೋದಾದ್ರೆ, ಮನೆಯಲ್ಲಿ ಶಾಂತಿ ಇರುತ್ತದೆ, ಆದರೆ ಮನೆಯಲ್ಲಿ ಟೀಕೆ ಮಾಡೋದ್ರಿಂದ ನಿಮ್ಮ ತಾಳ್ಮೆಯಿಂದ ಮನೆ ಪರಿಸ್ಥಿತಿ ಚೇಂಜ್ ಆಗುವಂತ ಸಾಧ್ಯತೆಗಳು ಬಹಳ ಇರುತ್ತದೆ. ಎಲ್ಲದರಲ್ಲೂ ತಪ್ಪು ಹುಡುಕೋ ಬದಲು ಸಮಾಧಾನವಾಗಿ ಇರುವುದನ್ನು ಕಲಿಯಿರಿ. ಮಕ್ಕಳ ಒಂದು ವಿದ್ಯಾಭ್ಯಾಸದ ಬಗ್ಗೆ ಒಂದು ಒಳ್ಳೆ ಸುದ್ದಿ ಕೇಳಿ ಬರ್ತದೆ. ದೂರದ ಊರಿನಲ್ಲಿ ಇರುವಂತಹ ನಿಮ್ಮ ಸಂಬಂಧಿಕರುಗಳು ನಿಮ್ಮ ಮನೆ ಬರುವಂತ ಸಾಧ್ಯತೆ ಇದೆ, ಯಾಕೆಂದ್ರೆ ನಿಮ್ಮ ಮನೆಯಲ್ಲಿ ಧಾರ್ಮಿಕ ಚಟುವಟಿಕೆಗಳು ಹೆಚ್ಚಾಗುತ್ತದೆ. ಇನ್ನು ಪ್ರೀತಿ ಪ್ರೇಮ ವಿಚಾರದ ಬಗ್ಗೆ ಹೇಳೋದಾದ್ರೆ, ನಿಮ್ಮ ಪಾರ್ಟ್ನರ್ ಜೊತೆ ಅತಿ ಹೆಚ್ಚು ಸಮಯ ಕಳೆಯುವಂತ ಯೋಗಗಳು ನಿಮಗೆ ಸಿಗುವಂತದ್ದು. ನಿಮ್ಮ ಮನಸ್ಸಿನ ಮಾತನ್ನ ಅವರಿಗೆ ಮುಕ್ತವಾಗಿ ಹೇಳಿ. ಸಿಂಗಲ್ ಆಗಿ ಇರೋರಿಗೆ ಒಂದು ಕೆಲಸಿನ ಜಾಗದಲ್ಲಿ ಹೊಸ ಸಂಬಂಧಗಳು ಚಿಗುರುವಂತದ್ದು ಬಹಳ ಇದೆ. ಯಾವುದೇ ಸಂಬಂಧವಾಗಲಿ ಅತಿಯಾಗಿ ವಿಶ್ಲೇಷಣೆ ಮಾಡಲು ಹೋಗಬೇಡಿ. ಪ್ರೀತಿಯಾಗಿ ನೋಡಿ. ಆರೋಗ್ಯದ ವಿಚಾರದಲ್ಲಿ ನೋಡೋದಾದ್ರೆ, ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂತ ಸಮಸ್ಯೆಗಳಾಗಿರ್ಬೋದು, ಇಲ್ಲ ಗ್ಯಾಸ್ಟ್ರಿಕ್ ಸಂಬಂಧಿತ ಸಮಸ್ಯೆಗಳು ಕಂಡು ಬರುವಂತ ಸಾಧ್ಯತೆಗಳು ಬಹಳ ಇದೆ. ಸರಿಯಾದಂತ ಸಮಯದಲ್ಲಿ ಊಟ ಮಾಡಿ, ಹೆಚ್ಚು ನೀರಿನಂಶ ಇರುವಂತ ಊಟವನ್ನು ಸೇವಿಸಿ. ಪ್ರತಿದಿನ ಅಟ್ಲೀಸ್ಟ್ ಒಂದು 15 ನಿಮಿಷ ಜ್ಞಾನಾಯಾಮ ಯೋಗ ಮಾಡೋದು ನಿಮ್ಮ ಜೀವನಕ್ಕೆ ಸೂಕ್ತ. ನಿಮ್ಮ ಅದೃಷ್ಟ ಹೆಚ್ಚಿಸಲು ಪ್ರತಿ ಬುಧವಾರದಂದು ವಿಷ್ಣು ದೇವಾಲಯಕ್ಕೆ ಭೇಟಿ ನೀಡಿ ತುಳಸಿ ಮಾಲೆಯನ್ನು ಅರ್ಪಿಸುವುದು ಬಹಳ ಸೂಕ್ತ. ಮನೆಯಿಂದ ಕೆಲಸಕ್ಕೆ ಹೊರಡುವಾಗ ಹಿರಿಯರ ಒಂದು ಪಾದ ಮುಟ್ಟಿ ಆಶೀರ್ವಾದ ಪಡೆಯಿರಿ. ಓಂ ನಮೋ ನಾರಾಯಣ ದೇವಾಯ ನಮ ಎಂದು 108 ಬಾರಿ ಜಪಿಸಿ. ಇದಾಗಿತ್ತು ಕನ್ಯಾ ರಾಶಿಯವರ ಏಪ್ರಿಲ್ ತಿಂಗಳ ಒಂದು ಮಾಸ ಭವಿಷ್ಯ. ನಿಮ್ದು ಕೂಡ ಕನ್ಯಾ ರಾಶಿ ಆಗಿದ್ದರೆ ಕಮೆಂಟ್ ಬಾಕ್ಸ್ ನಲ್ಲಿ ನಿಮ್ಮ ಕುಲದೇವರನ್ನ ಕಮೆಂಟ್ ಮಾಡಿ ಹಾಗೂ ಹೆಚ್ಚಿನ ಜನರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ನಿಮ್ಮ ಜೀವನದ ಸಮಸ್ಯೆಗಳಾಗಿರ್ತಕ್ಕಂಥ ಪ್ರೀತಿ ಪ್ರೇಮದಲ್ಲಿ ತೊಂದರೆ, ಗಂಡ ಹೆಂಡತಿ ಸಮಸ್ಯೆ, ಮನೆಯಲ್ಲಿ ಆಸ್ತಿ ವಿಚಾರ, ಕೋರ್ಟ್ ಕೇಸ್, ಜಾಗ ಜಮೀನು ಇನ್ನು ಮುಂತಾದ ಯಾವುದೇ ಸಮಸ್ಯೆ ಇರಲಿ ನೇರವಾಗಿ ಬಂದು ನಮ್ಮ ಮನೆ ವಿಳಾಸಕ್ಕೆ ಭೇಟಿ ನೀಡಿ. ಧನ್ಯವಾದಗಳು.